ಕಾವೇರಿ ಜಲಾನಯನ ಪ್ರದೇಶದಲ್ಲಿ ವಿಪರೀತವಾಗಿ ಮಳೆ ಆಗ್ತಾ ಇದೆ. ಸೊ ಕೆಆರ್ಎಸ್ ಡ್ಯಾಂಗೆ ಭಾರಿ ಪ್ರಮಾಣದ ಒಳಹರಿವು ಇನ್ಫ್ಲೋ ಕಂಡು ಬರ್ತಾ ಇದೆ. 100 ಅಡಿ ಭರ್ತಿಯಾಗಿದೆ ಹಳೆ ಮೈಸೂರು ಭಾಗದ ಜೀವನಾಡಿ. 4 ದಿನಕ್ಕೆ 11 ಅಡಿಯಷ್ಟು ಕೆಆರ್ಎಸ್ನ ಜಲಾಶಯದ ನೀರು ಭರ್ತಿಯಾಗಿರೋದ್ರ ಡೀಟೇಲ್ಸ್. ಇದೇ ರೀತಿ ಮಳೆ ಬಂದರೆ ಜೂನ್ 2ನೇ ವಾರದಲ್ಲಿ ಡ್ಯಾಮ್ ಭರ್ತಿಯಾಗುವಂತಹ ಸಾಧ್ಯತೆ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಹೀಗಾಗಿ ಕೃಷಿಕರಲ್ಲೂ ಕೂಡ ಈಗ ಹರ್ಷದ ವಾತಾವರಣ ನಿರ್ಮಾಣ ಆಗಿದೆ. ಆಮೇಲೆ ಬೆಂಗಳೂರಿನ ಜನರ ನೀರಿನ ಬವಣೆ ತೀರಿಸುವಲ್ಲಿ ಕೆಆರ್ಎಸ್ ಡ್ಯಾಮ್ನ ಪಾತ್ರ ಬಹಳ ದೊಡ್ಡದು. ಬೆಂಗಳೂರಿನ ಜನ ಅವಲಂಬಿತವಾಗಿರುವಂತಹ ಡ್ಯಾಮ್ ಕೆಆರ್ಎಸ್. ಕಳೆದ 4 ದಿನಗಳಿಂದ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ವರುಣನ ಆರ್ಭಟ ಮುಂದುವರೆದಿದೆ. ಈ ನಿಟ್ಟಿನಲ್ಲಿ ಹಳೆ ಮೈಸೂರು ಭಾಗದ ಜೀವನಾಡಿಯಾಗಿರುವಂತಹ ಕೆಆರ್ಎಸ್ ಅಣೆಕಟ್ಟೆಯ ಒಡಲು 100 ಅಡಿ ಭರ್ತಿಯಾಗಿರುವಂಥದ್ದು. ನಾನಿದೀಗ ಕೆಆರ್ಎಸ್ ಅಣೆಕಟ್ಟೆ ಬಳಿ ಇದ್ದೀನಿ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಅಣೆಕಟ್ಟೆಯ ಹಿನ್ನೀರಿನ ಪ್ರದೇಶದಲ್ಲಿ ನಾವಿರುವಂಥದ್ದು. ಸುತ್ತಲೂ ಗಮನಿಸಬಹುದಾಗಿದೆ, ನೀರಿನ ರಾಶಿ ಕಂಗೊಳಿಸ್ತಾ ಇರುವಂಥದ್ದು. ಕಳೆದ ವಾರದ ಹಿಂದೆಷ್ಟೇ ಕೂಡ ಕೇವಲ 89 ಅಡಿ ಅಷ್ಟೇ ಕೂಡ ಕೆಆರ್ಎಸ್ ಅಣೆಕಟ್ಟೆಯಲ್ಲಿ ನೀರಿತ್ತು. ಆದರೆ ಕಳೆದ 4 ದಿನಗಳಿಂದ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ವರುಣನ ಆರ್ಭಟದ ಹಿನ್ನೆಲೆಯಲ್ಲಿ ಕೆಆರ್ಎಸ್ ಅಣೆಕಟ್ಟೆಗೆ 25,000ಕ್ಕೂ ಹೆಚ್ಚು ಪ್ರಮಾಣದಲ್ಲಿ ಒಂದು ದಿನ ನೀರು ಬಂತು. ಅದಾದ ಬಳಿಕವಾಗಿ 12,000, 16,000, 18,000 ಈ ರೀತಿಯಾದಂಥ ಒಳಹರಿವಿನ ಪ್ರಮಾಣ ಬಂದಂಥ ಸಂದರ್ಭದಲ್ಲಿ ಇದೀಗ 100 ಅಡಿ ಸಂಪೂರ್ಣವಾಗಿ ಕೆಆರ್ಎಸ್ ಅಣೆಕಟ್ಟೆ ಭರ್ತಿ ಆಗಿರುವಂಥದ್ದು. ಈ ನಿಟ್ಟಿನಲ್ಲಿ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮುಂದಿನ ದಿನಗಳು ಕೂಡ ಉತ್ತಮವಾಗಿ ಮಳೆ ಬೀಳುವಂತಹ ಸಾಧ್ಯತೆ ಕೂಡ ದಟ್ಟವಾಗಿ ಕಾಣ್ತಾ ಇದೆ. ಆ ನಿಟ್ಟಿನಲ್ಲಿ ಆದಷ್ಟು ಬೇಗ ಈ ವರ್ಷ ಕೆಆರ್ಎಸ್ ಅಣೆಕಟ್ಟೆ ಭರ್ತಿ ಆಗುವಂಥ ಸಾಧ್ಯತೆ ದಟ್ಟವಾಗಿ ಕಾಣ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಈ ಭಾಗದ ರೈತರಿಗೆ ಮತ್ತು ಜನರಲ್ಲೂ ಕೂಡ ಮಂದಹಾಸ ಮೂಡಿದೆ. ಸದ್ಯ ಕೆಆರ್ಎಸ್ನ ಒಳಹರಿವಿನ ಪ್ರಮಾಣ 19,448 ಕ್ಯೂಸೆಕ್ ನೀರಿದ್ದು ಗರಿಷ್ಠ ಮಟ್ಟ ಇರುವಂತಹ 124.80 ಅಡಿ ಇರುವಂತಹ ಕೆಆರ್ಎಸ್ ಅಣೆಕಟ್ಟೆಯಲ್ಲಿ ಇವತ್ತು 100.10 ಅಡಿಯಷ್ಟು ಭರ್ತಿ ಆಗಿದೆ. ನಾವು ಈ ಗರಿಷ್ಠ ಸಾಮರ್ಥ್ಯ ಅಂದರೆ 49.452 TMC ಅಷ್ಟು ಕೆಆರ್ಎಸ್ ಅಣೆಕಟ್ಟೆ ನೀರು ಹಿಡಿಯುತ್ತೆ. ಸದ್ಯ ಇವತ್ತು 22.88 TMC ಅಷ್ಟು ನೀರು ಭರ್ತಿ ಆಗಿರುವಂಥದ್ದು. ಅಂದರೆ ಮೇ ತಿಂಗಳಿನಲ್ಲಿ ಇಷ್ಟು ದಿನಗಳ ಕಾಲ ಏನು ಕೆಆರ್ಎಸ್ ಅಣೆಕಟ್ಟೆ 100 ಅಡಿ ಇರ್ತಾ ಇರಲಿಲ್ಲ. ಬಹು ವರ್ಷಗಳ ಬಳಿಕವಾಗಿ ಕೆಆರ್ಎಸ್ ಅಣೆಕಟ್ಟೆ ಮೇ ತಿಂಗಳ ಅಂತ್ಯಕ್ಕೆ 100 ಅಡಿ ಭರ್ತಿ ಆಗಿರುವಂಥದ್ದು. ಆ ನಿಟ್ಟಿನಲ್ಲಿ ಬಹುತೇಕ ಈ ಬಾರಿ ಹೆಚ್ಚಿನ ಪ್ರಮಾಣದ ಮಳೆ ಆದರೆ ಜೂನ್ ಅಂತ್ಯಕ್ಕೆ ಕೂಡ ಕೆಆರ್ಎಸ್ ಅಣೆಕಟ್ಟೆ ಭರ್ತಿ ಆಗುವಂಥ ಸಾಧ್ಯತೆ ಕೂಡ ದಟ್ಟವಾಗಿ ಕಾಣ್ತಾ ಇದೆ. ಈ ನಿಟ್ಟಿನಲ್ಲಿ ಬಹಳ ರೈತರು ಕೂಡ ಒಂದು ರೀತಿಯಾಗಿ ಸಂತಸದ ವಾತಾವರಣ ನಿರ್ಮಾಣ ಆಗಿರುತ್ತದೆ. ಯಾಕಂದರೆ ತಮ್ಮ ಬೆಳೆಗೆ ನೀರು ಸಿಗುತ್ತೆ ಅನ್ನೋ ಕೂಡ ವಿಶ್ವಾಸದಲ್ಲಿದ್ದಾರೆ. ಜೊತೆಗೆ ತಮಿಳುನಾಡಿನ ಖ್ಯಾತೆಯೂ ಕೂಡ ಇರೋದಿಲ್ಲ ಕೆಆರ್ಎಸ್ ಅಣೆಕಟ್ಟೆ ಬಹುಬೇಗ ಭರ್ತಿ ಆದರೆ. ಒಟ್ಟಾರೆ ಮುಂದಿನ ದಿನಗಳಲ್ಲಿ ಉತ್ತಮವಾಗಿ ಮಳೆಯಾದ ಸಂದರ್ಭದಲ್ಲಿ ಆದಷ್ಟು ಬೇಗ ಕೆಆರ್ಎಸ್ ಅಣೆಕಟ್ಟೆ ಭರ್ತಿ ಆಗುವಂಥ ಸಾಧ್ಯತೆ ದಟ್ಟವಾಗಿ ಕಾಣ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಕೆಆರ್ಎಸ್ ಡ್ಯಾಮ್. ಮಳೆ ಅನ್ನೋದು ಸಮೃದ್ಧಿಯ ಸಂಕೇತ ಮತ್ತು ನಾವು ಯಾವಾಗಲೂ ಹೇಳ್ತಾ ಇರೋ ಹಾಗೆ ಮಳೆಯನ್ನು ಸಂಭ್ರಮಿಸಬೇಕು. ಸೊ ರೈತಾಪಿ ವರ್ಗಕ್ಕೆ ಅತಿ ದೊಡ್ಡ ಕಾರಣ ಮೇ ತಿಂಗಳಲ್ಲೇ ಮಳೆಯನ್ನು ಸಂಭ್ರಮಿಸೋದಕ್ಕೆ ಸಿಗ್ತಾ ಇದೆ. ಮಳೆ ಆಶ್ರಿತ ಬೆಳೆಗಳಿಗೆ ಈ ಬಾರಿ ನೀರಿಗೆ ಯಾವುದೇ ಕೊರತೆ ಆಗಲ್ಲ ಅನ್ನುವಂಥದ್ದು ಸಂಭ್ರಮಿಸೋದಕ್ಕೆ ಪ್ರಮುಖ ಕಾರಣ. ಮತ್ತು ಕುಡಿಯೋ ನೀರಿನ ವಿಚಾರದಲ್ಲಿ ಬೆಂಗಳೂರಿನವರಿಗೆ ಸಮಸ್ಯೆ ಆಗಲ್ಲ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ.